ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ವಿಡಿಯೋಗಳನ್ನು ನೀವೆಲ್ಲ ನೋಡ್ತಿದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ. ಸಂತೋಷ. ಇನ್ನೂ ಆ ಒಂದು ನೋಡುವಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರಿಲಿ. ಮತ್ತು ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬರ್ ಆಗಿ. ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ. ಮತ್ತು ಎರಡನೇದಾಗಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ತಂದಿರುವಂಥ ವಿಷಯ SC ಮತ್ತು ST ಅವ್ರಿಗೆ ಸಂಬಂಧಪಟ್ಟಂಥ PTCL ಆ್ಯಕ್ಟ್ ಅಂತ ಬಂತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರ ಒಂದು ಹಿತರಕ್ಷಣೆಗೋಸ್ಕರ ತಂದಿರತಕ್ಕಂಥ ಕಾನೂನು ಇದೆ, ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಅಂತ. ಅಂದರೆ ಕೆಲವು ಭೂಮಿಗಳ ವರ್ಗಾವಣೆಯನ್ನು ನಿಷೇಧ ಮಾಡಿ ತಂದಂಥ ಕಾಯ್ದೆ ಇದು. ಆಯಿತಾ? ಈಗ ಈ ಕಾಯ್ದೆ 1978ರಲ್ಲಿ ಬಂತು. ನಾನು ಮೊದಲೇ ಹೇಳಿದಾಗೆ ಈ SC ST ಜನಾಂಗದವರಿಗೆ ದೌರ್ಜನ್ಯ ಆಗ್ತಾಯಿದೆ. ಅವರ ಹಿತರಕ್ಷಣೆ ಆಗಬೇಕು. ಅವರ ಅನಕ್ಷರಸ್ಥರು ಮತ್ತು ತುಳಿತಕ್ಕೊಳಗಾದವರು, ಅವರಿಗೆ ಒಂದು ರಕ್ಷಣೆ ಕೊಡಬೇಕು. ಮತ್ತು ಅವರ ಆಸ್ತಿಯನ್ನು ಯಾವ ಉದ್ದೇಶಕ್ಕೆ ಅವರಿಗೆ ಸರ್ಕಾರ ಕೊಟ್ಟಿರುತ್ತೆ ಅದೇ ಉದ್ದೇಶಕ್ಕೆ ಅವರು ಬಳಸಬೇಕು. ಯಾವುದೇ ಆಮಿಷಕ್ಕೆ ಅವರನ್ನು ಒಳಗು ಮಾಡಿ ಅವರಿಂದ ಭೂಮಿಯನ್ನು ಪಡಿತಕ್ಕಂಥ ಯಾವುದೇ ಕೃತ್ಯವನ್ನು ಕಾನೂನು ಪ್ರಕಾರ ನಿಷೇಧ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕಾಯ್ದೆಯನ್ನು ತರಲಾಗಿದೆ. ಆಯಿತಾ? ಇದರ ಪ್ರಕಾರ ಭಾಳ ಸರಳವಾದ ಕಾನೂನು ಇದು. ಈಗ ಒಬ್ಬ SC ಅಥವಾ ST ಜನಾಂಗಕ್ಕೆ ಸೇರಿದವರಿಗೆ ಒಂದು ಲ್ಯಾಂಡ್ ಮಂಜೂರಾಗುತ್ತೆ. ಗೊತ್ತಾಯ್ತಾ? ಆ ಲ್ಯಾಂಡ್ ಮಂಜೂರಾಗ್ತಕ್ಕಂಥದ್ದು ಯಾವುದೇ ಸ್ಕೀಮ್ನಲ್ಲಾಗಲಿ ಸರ್ಕಾರದಿಂದ ಮಂಜೂರಾಗಿರಬೇಕು. ಅದು ಯಾವುದೇ ಸೀಲಿಂಗಲ್ ಆ್ಯಕ್ಟ್ ಆಗಿರ್ಬೋದು, ಒಟ್ಟು ಸರ್ಕಾರಿ ಭೂಮಿ ಸರ್ಕಾರದಿಂದ ಅವರಿಗೆ ಗ್ರ್ಯಾಂಟ್ ಆಗಿರಬೇಕು, ಮಂಜೂರಾಗಿರಬೇಕು. ಸರ್ಕಾರಿ ಭೂಮಿ ಅಂದರೆ ಅದಕ್ಕೆ ಕಂಡೀಷನ್ ಇದ್ದೇ ಇರುತ್ತೆ. ಆ ಕಂಡೀಷನ್ ಹಾಕಿ ಸರ್ಕಾರದವ್ರು ಕೊಡ್ತಾರೆ ಅಲ್ವಾ? ಅದನ್ನು ಅವರು ಸಾಗುವಳಿ ಮಾಡಬೇಕಾಗತ್ತೆ, ಮಾಡ್ತಿರ್ತಾರೆ. ಆದರೆ ಈ ತರಹದ ಸರ್ಕಾರದಿಂದ ಪಡೆದಂಥ ಭೂಮಿಯನ್ನು ಅವರು ಆ ಒಂದು ಅವಧಿ ಏನಿದೆ, ಕಂಡೀಷನ್ ಇರುತ್ತೆ, 10 ವರ್ಷ, 15 ವರ್ಷ, 20 ವರ್ಷ ಅವರು ಪರಭಾರೆ ಮಾಡಬಾರದು ಅನ್ನುವಂಥ ಷರತ್ತನ್ನು ವಿಧಿಸಿ ಸರ್ಕಾರದವರು ಕೊಟ್ಟಿರ್ತಾರೆ. ಒಂದು ವೇಳೆ ಮಾರಬೇಕು ಅಂದರೆ ಅದು ಅವಧಿ ಮೀರಿದ ಮೇಲೆ ಸರ್ಕಾರದ ಅನುಮತಿ ಅಗತ್ಯ. ಸರ್ಕಾರದ ಅನುಮತಿ ಇಲ್ಲದೆ ಅವ್ರು ಮಾರೋಕ್ಕಾಗಲ್ಲ. ಯಾರೇ ಕೊಂಡ್ರು, ಯಾರೇ ಮಾರಿದ್ರು, ಅದು SC STಗೆ ಮಂಜೂರಂಥ ಜಮೀನಂದರೆ ಆ ಒಂದು ವರ್ಗಾವಣೆ ಅದು ಗಿಫ್ಟ್ ಡೀಡ್ ಮೂಲಕ ಆಗಿರ್ಬೋದು, ಸೇಲ್ ಡೀಡ್ ಮೂಲಕ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ಗೊತ್ತಾಯ್ತಾ? ಅದು ತಪ್ಪಾಗುತ್ತೆ, ಇಲ್ಲೀಗಲ್ಲು. ಅದು ಕಾನೂನಿನಲ್ಲಿ ಊರ್ಜಿತವಾಗುವುದಿಲ್ಲ. ಈ ಥರದ ಟ್ರಾನ್ಸ್ಫರು, ಗೊತ್ತಾಯ್ತಾ, ಬರೇ ಮಾರಾಟ ಮತ್ತು ಗಿಫ್ಟ್ ಡೀಡಿಂದ, ದಾನಪತ್ರದಿಂದ ಅಂತ ತಿಳ್ಕೊಬೇಡಿ. ಯಾವುದೇ ಕೋರ್ಟಿನ ಡಿಕ್ರಿಯನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ, ಕೋರ್ಟಿನ ಡಿಕ್ರಿ ಗೋಸ್ಕರ ಅವ್ರದ್ದು ಯಾವುದೇ ಜಮೀನನ್ನು ಮಾರಾಟ ಮಾಡಿದರೆ, ಅಥವಾ ಯಾವುದೋ ಟ್ರಿಬ್ಯುನಲ್ಲೋ ಇನ್ಯಾವುದೋ ಕಾನೂನುಬದ್ಧ ಸಂಸ್ಥೆಗಳು ಪಾಸ್ ಮಾಡಿದಂಥ ಅವಾರ್ಡಿನ ಹಣವನ್ನು ಕೊಡ್ಸೋಕ್ಕೋಸ್ಕರ ಇದನ್ನು ಟ್ರಾನ್ಸ್ಫರ್ ಮಾಡಿದರೆ, ಬೇರೊಬ್ಬರಿಗೆ ಮಾರಿದರೆ, ಪರಭಾರೆ ಮಾಡಿದರೂ ಕೂಡ ಅದು ಅಸಿಂಧು ಆಗ್ತದೆ. ಈ ಪರಭಾರೆಗೆ ಸಂಬಂಧಪಟ್ಟಂತೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ಪರಭಾರೆ ಅಂದರೆ ಬರೀ ಖರೀದಿ ಅಲ್ಲ. ಪರಭಾರೆ ಅಂದರೆ ಸೇಲು, ಮಾರ್ಟ್ಗೇಜು ಭೋಗ್ಯ, ಎಕ್ಸ್ಚೇಂಜು ವಿನಿಮಯ, ಗೊತ್ತಾಯ್ತಾ? ಮತ್ತು ಭೋಗ್ಯ, ಮಾರ್ಟ್ಗೇಜು, ಲೀಸು ಬಾಡಿಗೆ ಕೊಡೋದು, ಅಗ್ರಿಮೆಂಟು ಸೇಲು, ಕ್ರಯ ಒಪ್ಪಂದ, ಇವೆಲ್ಲ ಸೇರುತ್ತೆ. ಆದರೆ ಕುಟುಂಬದಲ್ಲಿ ಹಿಸ್ಸೆ ಮಾಡ್ಕೊಂಡಿದ್ದು ಬರಲ್ಲ. ಮತ್ತು ವಿಲ್ ಬರೆದು ಅದ್ರ ಮೂಲಕ ಪಡ್ಕೊಂಡ್ರೆ ಕುಟುಂಬದವರು ಅದು ಬರೋದಿಲ್ಲ. ಇದು ಕೋರ್ಟ್ ಡಿಕ್ರಿ ಮೂಲಕ ಮಾರ್ತಕ್ಕಂಥದ್ದಕ್ಕೆ ಮಾರೋದಕ್ಕೆ ಬರಲ್ಲ. ಯಾವುದೇ ಕಾನೂನುಬದ್ಧ ಸಂಸ್ಥೆಗಳ ಅವಾರ್ಡ್ ಮೂಲಕ ಮಾರಕ್ಕೆ ಬರಲ್ಲ ಅಂತ. ಆದರೆ ಈ ಅವಾರ್ಡು ಮತ್ತು ಡಿಕ್ರಿ ಖಾಸಗಿ ವ್ಯಕ್ತಿ ತೊಗೊಂಡಾಗ ಮಾತ್ರ. ಖಾಸಗಿ ವ್ಯಕ್ತಿ ನಿಮ್ಮ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕಿ ಡಿಕ್ರಿ ತೊಗೊಂಡಿದ್ರೆ, ಖಾಸಗಿ ವ್ಯಕ್ತಿ ಬೇರೆ ಬೇರೆ ಕಾನೂನುಬದ್ಧ ಸಂಸ್ಥೆ ಟ್ರಿಬ್ಯುನಲ್ಲೋ ಇನ್ನೆಲ್ಲೋ ಹೋಗಿ ನಿಮ್ಮ ವಿರುದ್ಧ ಜಡ್ಜ್ಮೆಂಟು ಅಥವಾ ಅವಾರ್ಡ್ ತೊಗೊಂಡಿದ್ರೆ, ಆವಾಗ ಆ ಮೂಲಕ ಅವನು ಸೇಲ್ ಮಾಡಿಸೋ ಕೋರ್ಟ್ ಮೂಲಕ ಆವಾಗ ಬರೋದಿಲ್ಲ, ಅದು ಅಪ್ಲೈ ಆಗಲ್ಲ, ನಿಮ್ಮ ಲ್ಯಾಂಡ್ ಬರೋದಿಲ್ಲ. ಆದರೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕು, ರಾಷ್ಟ್ರೀಕೃತ ಬ್ಯಾಂಕು, ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಬ್ಯಾಂಕು, ಕೃಷಿ ಬ್ಯಾಂಕು, DCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕು,
ಗೊತ್ತಾಯ್ತಾ? ಇನ್ಯಾವುದಾರ ಕಾಯ್ದೆಬದ್ಧ ಸಂಸ್ಥೆಗಳು ನಿಮ್ಮ ಮೇಲೆ ಡಿಗ್ರಿ ತಗೊಂಡ್ರೆ, ಅವಾರ್ಡ್ ಪಡ್ಕೊಂಡ್ರೆ ಅವು ತಮ್ಮ ಹಕ್ಕನ್ನು ಚಲಾಯಿಸ್ಬೋದು ಮತ್ತು ಜಮೀನುಗಳನ್ನು ಈ ಥರದ SC/STಗೆ ಗ್ರ್ಯಾಂಟ್ ಅಂತ ಜಮೀನುಗಳನ್ನು ಮಾರಾಟ ಮಾಡಿ ತಮ್ಮ ಹಣವನ್ನು ಪಡ್ಕೊಳ್ಬೋದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಜಡ್ಮೆಂಟ್ ಇದೆ. ಈ ತರಹದ ಭೂಮಿಯ ವರ್ಗಾವಣೆ ಆದರೆ ಆ ಬಗ್ಗೆ ವಿವರವನ್ನು ವ್ಯಾಪ್ತಿ ಇರತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ಗೆ ಯಾರು ಮೂಲ ಗ್ರ್ಯಾಂಟಿ ಇದ್ದಾರೆ, ಯಾರಿಗೆ ಗ್ರ್ಯಾಂಟ್ ಆಗಿರುತ್ತೆ ಅವರಾದರೂ ಅವ್ರಿಗೆ ಅರ್ಜಿ ಕೊಡಬೇಕು ಅಥವಾ ಅವ್ರ ವಾರಸುದಾರರು ಕೊಡಬೇಕು. ಕೊಟ್ಬಿಟ್ಟು ಈ ವರ್ಗಾವಣೆ ಆಗಿರ್ತಕ್ಕಂಥ ವಿಷಯವನ್ನು ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಅಥವಾ ಅಸಿಸ್ಟೆಂಟ್ ಕಮಿಷನರು ತಾವೇ ಖುದ್ದಾಗಿ ಸೋಮೋಟೋ ಕೂಡ ಎನ್ಕ್ವೈರಿ ಮಾಡ್ಬೋದಾಗಿರುತ್ತೆ ಈ ವಿಷಯದಲ್ಲಿ. ಇದು ಯಾರಿಗೆ ಮಂಜೂರಾಗಿತ್ತೋ ಅವರು ಇದ್ದಾರೆಯೇ, ಇಲ್ಲದೆ ಹೋದರೆ ಈಗ ಹಾಕಿರ್ತಕ್ಕಂಥವ್ರು ಆ ಮೂಲ ಯಾರಿಗೆ ಗ್ರ್ಯಾಂಟ್ ಆಗಿತ್ತೋ ಅವರ ವಾರಸುದಾರಿಯೇ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇವರು SC/ST ಜನಾಂಗಕ್ಕೆ ಸೇರಿದ್ದಾರೆಯೇ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಹೌದು ಅಂದಾದರೆ ಮತ್ತು ಇದರ ಕಂಡೀಷನ್ ಏನಿತ್ತು, 15 ವರ್ಷ 20 ವರ್ಷ ಅದರೊಳಗೆ ಆಗಿದೆಯಾ, ಆಗಿದ್ದರೆ ಅಲ್ಲೇ ಹೋಯಿತು. ಅಥವಾ ಕಂಡೀಷನ್ ಮೀರಿದೆ, 20 ವರ್ಷ ಆಗಿತ್ತು, 20 ವರ್ಷ ನಂತರ ಮಾರಿದ್ದಾರೆ ಅಂದರೆ ಆಯಿತು, ಸರ್ಕಾರದ ಅನುಮತಿ ಇದೆಯೇ, ಇಲ್ಲ. ಆದ್ದರಿಂದ ಅವರು ಏನು ಮಾಡ್ತಾರೆ, ಅದನ್ನು ಆ ಒಂದು ವರ್ಗಾವಣೆಯನ್ನು, ಹಸ್ತಾಂತರವನ್ನು ಅಸಿಂಧು ಅಂತ ಘೋಷಣೆ ಮಾಡ್ತಾರೆ. ಆವಾಗ ಅವ್ರಿಗಿರ್ತಕ್ಕಂಥ ಒಂದು ಮುಂದಿನ ಮಾರ್ಗ ಅಂದರೆ ಅವರು ಕಾನೂನು ಪ್ರಕಾರ ಆ ಸಂಬಂಧಪಟ್ಟ ಜಮೀನಿನ ಹತ್ರ, ಲ್ಯಾಂಡ್ ಹತ್ರ ಹೋಗ್ಬಿಟ್ಟು ಆ ಇರ್ತಕ್ಕಂಥವ್ರಿಗೆ ಅವ್ರನ್ನ ಆ ಸ್ವಾಧೀನ ಅಲ್ಲೊಂದು ಮಹಜರ್ ಅಂತ ಮಾಡ್ತಾರೆ. ಕಾನೂನು ಪ್ರಕಾರ ಮಾಡಿ ಅಲ್ಲಿ ಯಾರು ಸ್ವಾಧೀನದಲ್ಲಿರ್ತಾರೆ ಅವರ ಸ್ವಾಧೀನ ತಪ್ಪಿಸಿ ಸರ್ಕಾರದ ಸುಪರ್ದಿ ತಗೊಳ್ತಾರೆ. ತದನಂತರದಲ್ಲಿ ಯಾರು ಆ ಒಂದು ಮೂಲ ಮಂಜೂರಿದಾರರಿದ್ದಾರೆ, ಮಂಜೂರ ಅಂತವರು ರೈತರು, ಅವರಿಗೆ ಅಥವಾ ಅವ್ರ ವಾರಸುದಾರರಿಗೆ ಅದನ್ನು ಮತ್ತೆ ಕೊಟ್ಬಿಡ್ತಾರೆ, ಅವರ ಸುಪರ್ದಿ ವಹಿಸ್ತಾರೆ. ಈ ಅಸಿಸ್ಟೆಂಟ್ ಕಮಿಷನರ್ ಮಾಡಿದಂಥ ಆರ್ಡ್ರ್ ವಿರುದ್ಧ, ಅಂದರೆ ಆರ್ಡ್ರಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಯಾರಿಗಾರ ಅನಿಸಿದರೆ, ಯಾರಿಗೆ ಮಂಜೂರಾಗಿರುತ್ತೋ ಅವರಿಗೆ ಆಗ್ಬೋದು, ಅಥವಾ ಯಾರು ಕೊಂಡಿರ್ತಾರೋ ಅವರಿಗೆ ಅನ್ಯಾಯ ಅನಿಸಿದರೆ ಅವರು ಡೆಪ್ಟಿ ಕಮಿಷನರ್ಗೆ ಆ ಅಸಿಸ್ಟೆಂಟ್ ಕಮಿಷನರ್ ಆರ್ಡ್ರ್ ಮಾಡಿದ 90 ದಿನದ ಒಳಗೆ ಅಪೀಲ್ ಹೋಗಬೇಕು. ಆಗ ಡೆಪ್ಟಿ ಕಮಿಷನರು ಅಸಿಸ್ಟೆಂಟ್ ಕಮಿಷನರ್ ಮಾಡಿದಂಥ ಆರ್ಡ್ರು ಅವರು ಪರಿಶೀಲನೆ ಮಾಡಿದಂಥ ದಾಖಲೆಗಳ ಆಧಾರದ ಮೇಲೆ ಅವರು ಮಾಡಿದ್ದು ಸರಿಯೇ ತಪ್ಪೇ ಅನ್ನೋದನ್ನು ಪರಿಶೀಲಿಸಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟ್ ಕೊಟ್ಟ ತಕ್ಷಣ ಡೆಪ್ಟಿ ಕಮಿಷನರ್ ಜಡ್ಜ್ಮೆಂಟ್ ಏನಿದೆ ಅದು ಫೈನಲ್ಲು, ಮತ್ತು ಅದ್ರ ಮುಂದೆ ಎಲ್ಲೂ ನೀವು ಹೋಗಕ್ಕೆ ಬರಲ್ಲ, ಅದೇ ಫೈನಲ್ಲು, ಆಯಿತಾ? ಆದರೆ ನೀವು ಅದರ ವಿರುದ್ಧ ಬೇಕಾದ್ರೆ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕ್ಬೋದು. ನೊಂದವರು, ಯಾರು ನಂಗೆ ತೊಂದರೆ ಆಗಿದೆ, ಡೆಪ್ಟಿ ಕಮಿಷನರ್ ಆರ್ಡ್ರಿಂದ ನಂಗೆ ಸಂತೋಷ ಆಗಿಲ್ಲ ಅಂತ ನೀವು ಹೋಗ್ಬೋದು. ಇದೇ ರೀತಿ ಒಂದು ಕೇಸು ಸುಪ್ರೀಂ ಕೋರ್ಟ್ಗೆ ಹೋಯಿತು, ದಾವಣಗೆರೆ ಜಿಲ್ಲೆದು, ಗೊತ್ತಾಯ್ತಾ? ಅದು ಈ 2017ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿದೆ. ಯಾವುದು ಅಂದರೆ ನೆಕ್ಕಂತಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಮತ್ತು ಇತರರು ಅಂತ. ಇಲ್ಲಿ ಪ್ರಶ್ನೆ ಬಂದದ್ದು ಏನಂದರೆ, ನಾನು ಹೇಳಿದ್ದೆಲ್ಲ ಇದ್ದೇ ಅದು ವಂಶಗಳಿದ್ದರೆ ಯಾರಿಗೆ ಗ್ರ್ಯಾಂಟ್ ಆಗಿತ್ತು, ಏನು ಸಮಾಚಾರ, SC/ST ಇವೆಲ್ಲ ಬಂದೇ ಬರುತ್ತೆ, ಯಾವ ಕಮ್ಯುನಿಟಿಗೆ ಸೇರಿದ್ರು ಅಂತೆಲ್ಲ ಬಂದೇ ಬರುತ್ತೆ. ಆದರೆ ಮುಖ್ಯವಾದ ಪ್ರಶ್ನೆ ಅಲ್ಲೇನಾಗಿತ್ತು, ಅವರು ಮತ್ತೆ ಅದನ್ನು ಆಗಿರ್ತಕ್ಕಂಥ ಸೇಲ್ನ ರದ್ದು ಮಾಡಿ ಅದನ್ನು ನಮಗೆ ರಿಸ್ಟೋರ್ ಮಾಡಿಕೊಡಿ ಭೂಮಿಯನ್ನು ಅಂತ ಅರ್ಜಿನ 25 ವರ್ಷದ ನಂತರ ಕೊಟ್ಟಿದ್ದರು. ವರ್ಗಾವಣೆ ಆದ 25 ವರ್ಷದ ನಂತರ ಕೊಟ್ಟಿದ್ದರು, ಆಯಿತಾ? ಆದ್ದರಿಂದ ಅದನ್ನು ಗಮನಿಸಿ ಸುಪ್ರೀಂ ಕೋರ್ಟ್ ಆ ಜಡ್ಜ್ಮೆಂಟ್, ಹಿಂದಿನ ಜಡ್ಜ್ಮೆಂಟ್ಗಳಲ್ಲಿ ಇದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು, ಈ ಅವಧಿ ಏನು, ಎಷ್ಟಾಗಬೇಕು, ಏನು ಸಮಾಚಾರ ಅಂತ. ಆದ್ದರಿಂದ ಸುಪ್ರೀಂ ಕೋರ್ಟ್ನ ಅಂದರೆ ಕಾನೂನಿನಲ್ಲಿ ಇಷ್ಟು ದಿನದ ಒಳಗೆ ಅರ್ಜಿನ ಕೊಡಬೇಕು, ಅವರು ವರ್ಗಾವಣೆ ಆದಂಥ ಒಂದು ಇದನ್ನು ದೂರನ್ನು ವರ್ಗಾವಣೆ ಆದ ಇಷ್ಟು ದಿನದಲ್ಲೇ ಅಸಿಸ್ಟೆಂಟ್ ಕಮಿಷನರಿಗೆ ಕೊಡಬೇಕು ಅಂಥೇಳಿ ಎಲ್ಲೂ ಕಾನೂನಲ್ಲಿಲ್ಲ. ಇದೇ ಕಾನೂನು ಮಾಡೋರು ತಪ್ಪು ಮಾಡ್ತಕ್ಕಂಥದ್ದು. ಕಾನೂನು ಸ್ಪಷ್ಟವಾಗಿ ಮಾಡಲ್ಲ. ಇದರಿಂದ ಏನಾಗುತ್ತೆ, ಕೋರ್ಟ್ಗೂ ತಲೆನೋವು, ಪಾರ್ಟಿಗಳಿಗೂ ತಲೆನೋವಾಗುತ್ತೆ. ಇದೊಂದು ಬಹಳ ಮುಖ್ಯವಾದ ಲೂಪ್ ಹೋಲ್ ಈ ಕಾನೂನಿನಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಈಗಲಾದರೂ ಸರ್ಕಾರ ಅಮೆಂಡ್ಮೆಂಟ್ ಮಾಡಿ ಅದನ್ನು ಸ್ಪಷ್ಟೀಕರಿಸಬೇಕು, ಆಯಿತಾ? ಈಗ ಸುಪ್ರೀಂ ಕೋರ್ಟ್ ಏನು ಮಾಡಿದಾರಲ್ಲೇ, 25 ವರ್ಷ ಬಹಳ ತಡವಾಗಿದೆ, ಒಂದು ರೀಸನಬಲ್ ಟೈಮಲ್ಲಿ ಅವ್ರು ಬಂದಿದ್ದರೆ ಅದನ್ನು ಪುರಸ್ಕಾರ ಮಾಡ್ಬೋಯಿತ್ತು ಅಂಥೇಳಿ ಅವರು ಯಾರು ಕೊಂಡಿದ್ದಾರೋ ಅವ್ರ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದೆ. ಆದ್ದರಿಂದ ಅದೇ ಸ್ಥಿತಿಗೆ ಮುಂದುವರೆದಿದೆ. ಈಗೇನಪ್ಪ ಅಂದರೆ, ಯಾರು ಅರ್ಜಿ ಕೊಡ್ತೀರಾ ಅವರು ತಕ್ಷಣ ಯಾರು ಟ್ರಾನ್ಸ್ಫರ್ ಆದ ಅತ್ಯಂತ ಸಮೀಪದ ಅವಧಿಯಲ್ಲಿ, ಅತ್ಯಂತ ವೇಗದಲ್ಲಿ
ಆ ಟ್ರಾನ್ಸ್ಫರ್ ಆದ ತಕ್ಷಣ ಅಥವಾ ಟ್ರಾನ್ಸ್ಫರ್ ನಿಮ್ಮ ಆ ಹಸ್ತಾಂತರ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಕೊಟ್ಬಿಡ್ಬೇಕು. ಇಲ್ಲ ಸ್ವಲ್ಪ ಲೇಟ್ ಆಯಿತು ಅಂದರೆ ಆ ಲೇಟ್ ಆಗಿದ್ದ ಸಕಾರಣವನ್ನು ಕೊಡಬೇಕಾಗುತ್ತೆ ಅಸಿಸ್ಟೆಂಟ್ ಕಮಿಷನರ್ಗೆ. ಅದನ್ನು ರೆಕಾರ್ಡ್ ಮಾಡಿಸ್ಬೇಕಾಗತ್ತೆ. ಅಲ್ಲಿ ಹೇಳಿ ಅಸಿಸ್ಟೆಂಟ್ ಕಮಿಷನರ್ಗೆ ಯಾಕೆ ತಡವಾಯಿತು ಅಂತ. ಈ ಥರದ ತಡವಾಗಿದ್ದಕ್ಕೆ ಕಾರಣ ಸ್ಪಷ್ಟೀಕರಿಸಿದರೆ ಅದು ನಿಮಗೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ತಡ ಆಗಿದೆ, ಯಾವುದೇ ಸ್ಪಷ್ಟೀಕರಣ ಇಲ್ಲ ಅಂಥೇಳಿ ಮೇಲ್ಗಡೆ ಕೋರ್ಟ್ಗಳು ನಿಮ್ಮ ಒಂದು ಮನವಿಯನ್ನು ಪುರಸ್ಕಾರ ಮಾಡೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಈ ಒಂದು SC/ST ಜಮೀನುಗಳಿಗೆ ಸಂಬಂಧಪಟ್ಟಂಥ ರಿಸ್ಟೋರೇಷನ್ಗೆ ಸಂಬಂಧಪಟ್ಟಂತೆ ಈಗಿನ ಕಾನೂನು ಸ್ಥಿತಿ ಇದು. ಈ ಕಾಯ್ದೆ ಬಗ್ಗೆ ನನ್ನ ಮಾತುಗಳು ಮತ್ತು ಇವತ್ತಿನ ಕಾನೂನು ಪರಿಸ್ಥಿತಿ. ಇನ್ನೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.